ಇವತ್ತು ನಾವು ಮಂಗಳೂರು ಶೈಲಿಯ ಕೋಳಿ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಕುಂದಾಪುರ ಚಿಕನ್ನ ಫಸ್ಟ್ ಆಫ್ ಆಲ್ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸಮೇತ ಹಾಕ್ಬೋದು. ನಂತರ ಅದಕ್ಕೆ 1-2 ಚಮಚ 3 ಚಮಚ ಧನಿಯಾ ಮತ್ತು 1 ಚಮಚ ಜೀರಿಗೆ, ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಮೆಂತ್ಯ ಎಲ್ಲನೂ ಹಾಕಿ ಸ್ವಲ್ಪ ರೋಸ್ಟ್ ಮಾಡೋಣ. ರೋಸ್ಟ್ ಆಗಿದ ತಕ್ಷಣ ಇದಕ್ಕೆ ಸ್ವಲ್ಪ ಕಲ್ಲರಿಗೆ ಹಾಗೆ ಖಾರಕ್ಕೆ ಅನುಗುಣವಾಗಿ ತಕ್ಕಂತೆ ಸ್ವಲ್ಪ ಬ್ಯಾಡಿಗೆ ಮೆಣಸು ಹಾಕಿ ಮತ್ತೆ ರೋಸ್ಟ್ ಮಾಡೋಣ. ಎಲ್ಲ ರೋಸ್ಟ್ ಆಗ್ತಾಯಿದೆ. ಈಗ ಇದಕ್ಕೆ ಒಂದು ಇಡೀ ಈರುಳ್ಳಿಯನ್ನು ಅದರೊಟ್ಟಿಗೆ ಈಗ ನಾವು ಹಾಕಿ ಫ್ರೈ ಮಾಡೋಣ. ನೆಕ್ಸ್ಟು 1 ಗೆಡ್ಡೆ ಬೆಳ್ಳುಳ್ಳಿ ಹಾಕಿ ಅದರೊಟ್ಟಿಗೆ ಫ್ರೈ ಮಾಡೋಣ. ಎಲ್ಲ ಸ್ವಲ್ಪ ತುಪ್ಪದಲ್ಲಿ ರೋಸ್ಟ್ ಆದಮೇಲೆ ಇಡೀ ಹೋಲ್ ಗರಂ ಮಸಾಲ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮತ್ತೆ ಚೆನ್ನಾಗಿ ಇದು ಮಾಡಿ ಸಾಟ್ ಮಾಡಿ ಮತ್ತು ಅದನ್ನು ನಾವೀಗ ಕೂಲಾಗಲಿಕ್ಕೆ ಬಿಡೋಣ. ಸ್ವಲ್ಪ ಹುಣಸೆ ಹುಳಿ ಹಾಕಿ ಫೈನ್ ಪೇಸ್ಟ್ ಮಾಡಿ. ಈಗ 2 ರೀತಿ ಕಾಯಿ ಹಾಲು ತೊಗೊಳ್ಬೇಕಾಗತ್ತೆ. ಫಸ್ಟು ಈಗ ದಪ್ಪ ಕಾಯಿ ಹಾಲು ತೊಗೊಳ್ಳೋಣ. ಅದಕ್ಕೆ ತುರಿದಿರುವಂತಹ ತೆಂಗಿನಕಾಯಿ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸಿಯಲ್ಲಿ ಆದಷ್ಟು 1-2 ನಿಮಿಷ ಕಾಲ ಪೇಸ್ಟ್ ಮಾಡಿ ಒಂದು ತೆಳುವಿದ ಬಟ್ಟೆ ಹಾಕ್ಕೊಂಡು ಅದರಲ್ಲಿ ಹಾಕಿ ನೀರನ್ನು ಹಿಂಡಿ ಇಟ್ಕೊಳ್ಬೇಕಾಗತ್ತೆ. ಇದು ಫಸ್ಟ್ ಕೊಕೊನಟ್ ಮಿಲ್ಕ್ ಅಂತ ಹೇಳ್ತಾರೆ, ದಪ್ಪ ಕಾಯಿ ಹಾಲು ಅಂತ ಹೇಳ್ತಾರೆ. ಮತ್ತು ಸೈಡಲ್ಲಿ ಸ್ವಲ್ಪ ಎತ್ತಿಟ್ಕೊಳ್ಳುವ. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಅದೇ ಉಳಿದಿರುವಂಥ ಫಿಲ್ಟರ್ ಆಗಿರುವಂಥ ತೆಂಗಿನಕಾಯಿ ತುರಿಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಅದರಲ್ಲಿರುವಂಥ ಸ್ವಲ್ಪ ಸಣ್ಣ ಮಟ್ಟಿನ ಕಾಯಿ ಅಂಶದಲ್ಲೆಲ್ಲ ನೀರನ್ನು ತೆಗೆದುಕೊಂಡು ಸೆಕೆಂಡ್ ಕೊಕೊನಟ್ ಮಿಲ್ಕ್ ಥರ ತೆಗೆದು ಇಟ್ಕೊಳ್ಳೋಣ. ಇದನ್ನು ಗ್ರೈಂಡಿಂಗ್ ಪರ್ಪಸ್ಸಿಗೆ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟು ಒಂದು ಕಡಾಯಿಗೆ ಎಣ್ಣೆ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು. ಒಂದು ಬಿಗ್ ಆನಿಯನ್, ಒಂದು ದೊಡ್ಡದಾದ ಈರುಳ್ಳಿಯನ್ನು ಸಣ್ಣದಾಗಿ ಉದ್ದುದ್ದ ಕಟ್ ಮಾಡಿಕೊಂಡು ಅದು ಅದೇ ಕಾದಿರುವಂತಹ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಸ್ವಲ್ಪ ಎಲ್ಲ ತೊಳೆದಿರುವಂತಹ ಚಿಕನನ್ನು ಎಲ್ಲ ಹಾಕಿ ಈರುಳ್ಳಿ ಒಟ್ಟಿಗೆ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ. ಮತ್ತು ಒಂದು ನೈಸ್ ಮಿಕ್ಸ್ ಕೊಡುವ. ಎಲ್ಲ ಚಿಕನ್ ಮತ್ತು ಈರುಳ್ಳಿ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಿ ಬೇಯುತ್ತೆ. ಸ್ವಲ್ಪ ಉಪ್ಪು ಹಾಕಿ ಚಿಕನ್ನ ಬೇಯಲಿಕ್ಕೆ ಇಡೋಣ. ಚಿಕನ್ ಸ್ವಲ್ಪ 60% ಕುಕ್ ಆಗಿರುತ್ತೆ. ಈಗ ನಾವೇನು ಮಾಡಬೇಕು ಅಂತ ಹೇಳಿದರೆ, ಗ್ರೈಂಡ್ ಆಗಿರುವಂತಹ ಮಸಾಲೆ ಪೇಸ್ಟ್ ಇದೆಯಲ್ಲ, ಇದೆಲ್ಲ ಮಸಾಲೆಯನ್ನೆಲ್ಲ ಹಾಕಿದ್ದು ಅದನ್ನು ಹಾಕಿ ಇವಾಗ ಒಂದು ಮಿಕ್ಸ್ ಕೊಡುವ. ನೆಕ್ಸ್ಟು ನಾವು ಮಸಾಲೆನ ಹದ ಮಾಡ್ಕೊಳ್ಳೋಕ್ಕೆ ತೊಳೆದಿಟ್ಕೊಂಡಿರೋಂಥ ನೀರು, ಅದೇ 2ನೇ ಕಾಯಿ ಹಾಲಲ್ಲಿ ತೊಳೆದಿಟ್ಕೊಂಡಿದ್ದೀವಿ ಈ ನೀರನ್ನು, ಮಸಾಲೆ ನೀರನ್ನು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ, ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಕನ್ಸಿಸ್ಟೆನ್ಸಿ. ಮತ್ತು ಇದಕ್ಕೆ ಮುಚ್ಚಿ ಅದನ್ನು ಈಗ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಈಗ ಸ್ವಲ್ಪ ಎಲ್ಲ ಬಬ್ಲಿಂಗ್ ಎಲ್ಲ ಸ್ಟಾರ್ಟ್ ಆದಮೇಲೆ ಒಂದು ಸತಿ ಹೀಗೆ ಸಾರ್ಟ್ ಮಾಡಿ ಎಲ್ಲ ಸ್ವಲ್ಪ ಅಡಿ ಎಲ್ಲ ತಿರುಗಿಸಿ ಈಗ ನಾವು ಸೆಕೆಂಡ್ ಕಾಯಿ ಹಾಲು ಇತ್ತಲ್ಲ, ನೀರು ಕಾಯಿ ಹಾಲು, ಅದನ್ನು ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರಲಿಕ್ಕೆ ಬಿಡುವ. ಇದರಲ್ಲಿ ಚಿಕನ್ ಎಲ್ಲ ಚೆಂದಾಗಿ ಬೆಂದಿರುತ್ತೆ. ಸೊ ಇದನ್ನು ಮಿಕ್ಸ್ ಮಾಡಿ 1-2 ಬಬಲ್ಸ್ ಬರಲಿಕ್ಕೆ ಬಿಡೋಣ. ಈಗ ಚಿಕನ್ ಎಲ್ಲ ಆಲ್ಮೋಸ್ಟ್ ಬೆಂದಿರುತ್ತೆ. ಈಗ ನಾವು ಫಸ್ಟ್ ಕೋಕೋನಟ್ ಮಿಲ್ಕ್ ಇದೆಯಲ್ಲ, ದಪ್ಪ ಕಾಯಿ ಹಾಲು, ಅದನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಅದನ್ನು ಲಾಸ್ಟಲ್ಲೇ ಮಿಕ್ಸ್ ಮಾಡಬೇಕಾಗತ್ತೆ. ಇದನ್ನು ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಲೋಯರ್ ಫ್ಲೇಮಲ್ಲಿ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಸೊ ದಟ್ ಅದರೊಟ್ಟಿಗೆ ಕೋಕೋನಟ್ ಮಿಲ್ಕು ಆ ಮಸಾಲ ಒಟ್ಟಿಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಚಿಕನ್ನು ಕಂಪ್ಲೀಟಾಗಿ ಕುಕ್ ಆಗುತ್ತೆ. ಸ್ವಲ್ಪ ಉಪ್ಪೆಲ್ಲ ನೋಡಿ, ಉಪ್ಪು ಬೇಕಾದಲ್ಲಿ ಉಪ್ಪನ್ನು ಹಾಕ್ಕೊಂಡು ಕುದಲಿಕ್ಕೆ ಬಿಡೋಣ. ಈ ಥರ ಬಬಲ್ಸ್ ಫುಲ್ಲು ಬಂದಮೇಲೆ, ಬಾಯ್ಲ್ ಆದಮೇಲೆ ಈಗ ಸಾರು ಕಂಪ್ಲೀಟ್ ಆಗಿದೆ. ಸೊ ಇದನ್ನು ಸ್ವಲ್ಪ ಕೂಲ್ ಆಗ್ಲಿಕ್ಕೆ ಬಿಡೋಣ. ಕೂಲ್ ಆದಾಗ ಸ್ವಲ್ಪ ಕಾಯಿ ಹಾಲು ಹಾಕಿರೋದ್ರಿಂದ ಟೆಕ್ಸ್ಚರ್ ಎಲ್ಲ ಸ್ವಲ್ಪ ಥಿಕ್ನೆಸ್ ಆಗಿ ಬರುತ್ತೆ. ಸೊ ತಿನ್ನಲಿಕ್ಕೆ ಸಹ ರುಚಿಯಾಗಿರುತ್ತೆ. ಬಿಸಿ ತಿನ್ನಲಿಕ್ಕಿಂತ ಸ್ವಲ್ಪ ಕೂಲ್ ಮಾಡ್ಕೊಂಡು ತಿನ್ನೋದ್ರಲ್ಲಿ ಸ್ವಲ್ಪ ರುಚಿ ಜಾಸ್ತಿ. ಕೋರಿ ರೊಟ್ಟಿ ತಿನ್ನೋದು ಒಂಥರ ಚೆಂದ. ಒಂದು ತಟ್ಟೆಗೆ ಸ್ವಲ್ಪ ರೊಟ್ಟಿ ಎಲ್ಲ ಹಾಕ್ಕೊಂಡು ಚಿಕನ್ ಸಾರು ಮಾಡಿರೋವಂಥ ಚಿಕನ್ ಸಾರು ಅದನ್ನು ನೀಟಾಗಿ ರೊಟ್ಟಿ ಸುತ್ತ ಹಾಕ್ಕೋಬೇಕು. ತುಂಬ ಸಾರು ಹಾಕ್ಕೋಬೇಕು. ಅದು ತುಂಬ ಫುಲ್ಲು ಡಿಪ್ ಆಗಬೇಕು ಅದರಲ್ಲಿ ಸಾರಲ್ಲಿ. ಸೊ ಅದು ಎಲ್ಲ ಸಾಫ್ಟ್ ಆಗಿದ್ದಾಗ ತಿನ್ಲಿಕ್ಕೆ ಭಾರಿ
ಇದು ನಮ್ಮ ಮನೆಯಲ್ಲಿ ಒನ್ ಆಫ್ ದ ಫೇವ್ರೇಟ್, ಎಲ್ಲರಿಗೂ ಸಹ, ಮಕ್ಕಳಿಗೂ ಸಮೇತ. ಸೊ ಅವ್ರು ತಿಂದು ಎಂಜಾಯ್ ಮಾಡುವಾಗ ಮಾಡಿದ್ದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಆ್ಯಂಡ್ ಇದವರ ನಮ್ಮ ಫಸ್ಟ್ ಪ್ರಯತ್ನ ಇದು ನಂದು. ಯಾರು ತುಂಬ ಕ್ಲಾರಿಟಿ ವೈಸ್ ಬೇರೆ ಥರ ಮಿಸ್ಟೇಕ್ಸ್ ಆಗಿದೆ, ರಿಯಲಿ ಸಾರಿ. ಟ್ರೈ ಟು ಇಂಪ್ರೂವ್ ಅ ಲಾಟ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.